ನಾನು ಪ್ರತಿನಿತ್ಯ ವಾಕಿಂಗ್ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ತಿನ್ನೋ ಆಹಾರ ಎಷ್ಟು ಕಡಿಮೆ ಮಾಡಿದ್ದೀನಿ, ಸ್ವೀಟು, ಚಾಕ್ಲೇಟು, ಐಸ್ ಕ್ರೀಮ್ ಎಲ್ಲ ಬಿಟ್ಟಿದ್ದೀನಿ, ಎಷ್ಟೊಂದು ಮನೆ ಮದ್ದು ಮಾಡ್ತಾ ಇದ್ದೀನಿ, ಅಂದ್ರೂ ನನ್ನ ದೇಹ ತೂಕ ಕಡಿಮೆ ಆಗ್ತಿಲ್ವಲ್ಲ ಡಾಕ್ಟ್ರೇ ಅಂತ ಹಲವಾರು ಜನ ಆಶ್ಚರ್ಯದಿಂದ ಕೇಳ್ತಾ ಇರ್ತಾರೆ. ದೇಹ ತೂಕ ಕಡಿಮೆ ಮಾಡ್ಬೇಕಾದ್ರೆ ನಾವು ಏನ್ ತಿಂತೀವಿ ಅನ್ನೋದ್ರ ಜೊತೆಗೆ ಅದಕ್ಕಿಂತ ಮುಖ್ಯ ಸಹಜವಾಗಿ ತಿನ್ನುವಂತಹ ಕೆಲವೊಂದು ಆಹಾರಗಳನ್ನ ನಾವು ಬಿಡಬೇಕು. ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಆಹಾರಗಳನ್ನ ಬಿಡೋದ್ರಿಂದ ನಮ್ಮ ದೇಹ ತೂಕವನ್ನು ಸುಲಭವಾಗಿ ಇಳಿಸಬಹುದು. ಯಾವುದು ಈ 7 ಆಹಾರಗಳು? ಅದರ ಜೊತೆಗೆ ಅದರ ಬದಲು ನಾವು ಏನೇನು ತಗೋಬಹುದು, ಸುಲಭವಾಗಿ ದೇಹ ತೂಕ ಇಳಿಸೋದು ಹೇಗೆ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಸಕ್ಕರೆ ಮಿಶ್ರಿತ ಪಾನೀಯಗಳು, ಶುಗರಿ ಡ್ರಿಂಕ್ಸ್ ಅಂಡ್ ಬೆವರೇಜಸ್ ಅಂತ ಹೇಳ್ತೀವಿ. ಈ ಬೇಸಿಗೆ ಕಾಲದಲ್ಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಬಸ್ ಒಂದ್ ಕಡೆ ನಿಲ್ಸಿದ ತಕ್ಷಣ ನಾವು ಇಳಿದು ಒಂದ್ ಅಂಗಡಿಗೆ ಹೋಗಿ ಮೊದಲು ಕೇಳುವಂತದ್ದು ಕೂಲ್ ಡ್ರಿಂಕ್ ಕೊಡಿ ಅಂತ. ಕೂಲ್ ಡ್ರಿಂಕ್ ಕೊಡಿದ ತಕ್ಷಣ ನಮ್ಗೆ ಆರಾಮ್ ಅನ್ಸುತ್ತೆ, ಹಾಯ್ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಸಣ್ಣ ಮಕ್ಕಳಿಗೆ ಈಗ ನಾವೇನಾದ್ರು ಕುಡಿಲಿಕ್ಕೆ ಕೊಡ್ಬೇಕು ಅಂದ್ರೆ ಈ ಟೆಟ್ರಾ ಪ್ಯಾಕ್ ಅಲ್ಲಿ ಸಿಗುವಂತ ಫ್ರೂಟ್ ಜ್ಯೂಸ್ ಅನ್ನ ಕುಡಿತೀವಿ. ಅಥವಾ ನಾವು ಹಣ್ಣಿನ ರಸ ನಾವು ಮನೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಅಥವಾ ಹೊರಗಡೆ ಹೋದಾಗ ಫ್ರೂಟ್ ಜ್ಯೂಸ್ ಅನ್ನ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದು, ಇದು ಹೆಲ್ದಿ ಅಂತ ಅನ್ಕೊಂಡಿರ್ತೀವಿ. ಖಂಡಿತ ಅಲ್ಲ. ಅದೇ ರೀತಿ ಈ ಹಾಲನ್ನ ಫ್ಲೇವರ್ಡ್ ಮಿಲ್ಕ್ ಅಂತ ಸಿಗುತ್ತೆ. ಹಾಲಿಗೆ ಬೇರೆ ಬೇರೆ ರೀತಿಯ ಸಕ್ಕರೆ ಹಾಕೊಂಡು ಬೇರೆ ಬೇರೆ ಫ್ಲೇವರ್ ಹಾಕೊಂಡು ಕುಡಿತಾರೆ. ಅದರಲ್ಲೂ ಕೂಡ ಆಡೆಡ್ ಶುಗರ್, ಹೆಚ್ಚು ಸಕ್ಕರೆ ಇರುತ್ತೆ. ಈ ಸಕ್ಕರೆ ಮಿಶ್ರಿತ ಪಾನೀಯ, ಸೋಡಾ ಮಿಶ್ರಿತ ಪಾನೀಯಗಳಲ್ಲಿ ಎಂಟಿ ಕ್ಯಾಲರೀಸ್ ಇರುತ್ತೆ, ಕ್ಯಾಲರಿಗಳು ಬಹಳ ಜಾಸ್ತಿ ಇರುತ್ತೆ. ಈ ರೀತಿ ಸಕ್ಕರೆಯನ್ನ, ಲಿಕ್ವಿಡ್ ಶುಗರ್ ಅನ್ನ ನಾವು ಕುಡಿದ ತಕ್ಷಣದಲ್ಲಿ ಇದನ್ನ ನಾವು ಜಗಿಬೇಕು ಅಂತಿಲ್ಲ, ಒಳಗಡೆ ಡೈಜೆಸ್ಟ್ ಆಗ್ಬೇಕು ಅಂತಿಲ್ಲ, ಡೈರೆಕ್ಟ್ ಆಗಿ ನಮ್ಮ ಜಠರದಿಂದ ಹೀರ್ಕೊಂಡು ಅದು ರಕ್ತದಲ್ಲಿ ಹೋಗಿ ಬ್ಲಡ್ ಶುಗರ್ ಸಡನ್ ಆಗಿ ಸ್ಪೈಕ್ ಆಗ್ಬಿಡುತ್ತೆ. ಅದು ಡೈರೆಕ್ಟ್ ಆಗಿ ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ, ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ, ದೇಹ ತೂಕ ಇಳಿಯೋದೇ ಇಲ್ಲ. ಅದ್ರ ಜೊತೆಗೆ ನಾವು ಈ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನು ಕುಡಿದ ತಕ್ಷಣ ಎಷ್ಟು ಬೇಗ ಶುಗರ್ ಜಾಸ್ತಿ ಆಗುತ್ತೋ ಅಷ್ಟು ಬೇಗ ಅದು ಮತ್ತೆ ವಾಪಸ್ ಡೌನ್ ಆಗಿ ಕ್ರಾಶ್ ಆಗುತ್ತೆ. ಅವಾಗ ಮತ್ತೆ ನಾವು ಇನ್ನೂ ಬೇಗ ಹಸಿವಾಗುತ್ತೆ, ಇನ್ನಷ್ಟು ತಿನ್ಬೇಕು ಅಂತ ಅನ್ಸುತ್ತೆ. ನಾವು ತಿನ್ನುವಂತ ಪ್ರಮಾಣ ನಮಗೆ ಗೊತ್ತಿಲ್ಲದೆ ಹೆಚ್ಚಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವೈಜ್ಞಾನಿಕ ಸ್ಟಡೀಸ್ಗಳ ಪ್ರಕಾರ ಯಾರು ಈ ಪ್ರತಿದಿನ ಈ ಸೋಡಾ ಮಿಶ್ರಿತ ಅಥವಾ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನ, ಆಡೆಡ್ ಶುಗರ್ ಅನ್ನ, ಈ ಲಿಕ್ವಿಡ್ ಶುಗರ್ ಅನ್ನ ಪ್ರತಿದಿನ ಕುಡಿತಾರೋ, ಕುಡಿಲಿಕ್ಕೆ ಈ ಎಕ್ಸ್ಟ್ರಾ ಸಕ್ಕರೆ ಇರುವಂತಹ ಪಾನೀಯಗಳನ್ನು ಕುಡಿತಾರೋ ಅವರಿಗೆ ಹೆಚ್ಚು ಬೇಗ ಟೈಪ್ 2 ಡಯಾಬಿಟೀಸ್ ಬರುವಂತಹದ್ದು, ಫ್ಯಾಟಿ ಲಿವರ್ ತೊಂದರೆ ಆಗುವಂತಹದ್ದು, ಹೊಟ್ಟೆ ಬೊಜ್ಜು ಜಾಸ್ತಿ ಇದ್ದು ಒಬಿಸಿಟಿ, ಜಾಸ್ತಿ ಈ ದಪ್ಪ ಶರೀರ ಆಗುವಂತಹ ಪ್ರಕೃತಿ ಹೆಚ್ಚು ಅಂತ ಪ್ರೂವ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ದೇಹ ತೂಕ ಕಡಿಮೆ ಮಾಡಬೇಕು ಅಂದ್ರೆ ಮೊದಲು ಬಿಡಬೇಕಾಗಿರುವಂತಹದ್ದು ಈ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನ. ಫ್ರೂಟ್ ಜ್ಯೂಸ್ ಬದಲು ಇಡೀ ಹಣ್ಣನ್ನ ತಗೊಳ್ಳೋಣ. ಈ ತರ ಡೈರೆಕ್ಟ್ ಆಗಿ ಶುಗರ್ ಹಾಕಿರುವಂತಹ ಈ ಪ್ಯಾಕ್ ಅಥವಾ ಬಾಟಲ್ ಅಲ್ಲಿ ಕುಡಿಯೋದ್ರ ಬದಲು ಮನೇಲೆ ಮಾಡಿರುವಂತಹ ಮಜ್ಜಿಗೆಯನ್ನ ಕುಡಿಯೋಣ. ಅದರಿಂದ ನಮ್ಮ ಜಠರಕ್ಕೆ ಒಳ್ಳೇದಾಗುತ್ತೆ. ನಿಂಬೆಹಣ್ಣಿನ ರಸವನ್ನ ನೀರಲ್ಲಿ ಹಾಕೊಂಡು ಕುಡಿಯೋಣ. ಅದರಿಂದ ನಮ್ಗೆ ಹಲವಾರು ಪೋಷಕಾಂಶಗಳು, ವಿಟಮಿನ್ ಸಿ ಎಲ್ಲ ಸಿಗುತ್ತೆ. ಸೊ ಈ ರೀತಿ ಜೀರಿಗೆ ನೀರನ್ನು ಕುಡಿಯೋಣ. ಈ ರೀತಿ ಕೆಲವೊಂದಿಷ್ಟು ನಮಗೆ ಸಕ್ಕರೆ ಇಲ್ಲದೆ ಇರುವಂತಹ ಪಾನೀಯಗಳನ್ನ ಕುಡಿಯುವಂತಹ ಅಭ್ಯಾಸವನ್ನ ನಾವು ಮಾಡ್ಕೋಬೇಕು. ಎರಡನೇದು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರಗಳು, ಡೀಪ್ ಫ್ರೈಡ್ ಸ್ನಾಕ್ಸ್ ಅಂತ ಹೇಳ್ತೀವಿ. ನಾವು ಈ ಮಲೆನಾಡಲ್ಲಿ ಮಳೆಗಾಲ ಬಂತು, ನಾವೇನಾದ್ರೂ ಸಂಜೆ ಹೊತ್ತು ಟೀ ಕಾಫಿ ಜೊತೆ ಸ್ನಾಕ್ಸ್ ಬೇಕು ಅಂತ ಏನಾದ್ರೂ ಅನ್ಕೊಂಡ್ರೆ, ಅಥವಾ ನಾವ್ ಬೇರೆಯವ್ರ ಮನೆಗೆ ಹೋದ ತಕ್ಷಣ ಅವರು ಕುಡಿಯೋಕೆ ಟೀ ಕಾಫಿ ಜೊತೆಗೆ ಸ್ನಾಕ್ಸ್ ಅಂತ ಹೇಳ್ಕೊಂಡು ಫಸ್ಟ್ ಚಿಪ್ಸ್ ತರ್ತಾರೆ, ಅಥವಾ ಬಜ್ಜಿ, ಪಕೋಡ, ಬೋಂಡಾ, ಕೋಡ್ಬಳೆ, ಚಕ್ಲಿ, ಕರ್ಜಿಕಾಯಿ, ಈ ತರ ಎಲ್ಲದೂ ಎಣ್ಣೆಯಲ್ಲಿ ಕರೆದಿರುವಂತ ಆಹಾರವನ್ನ ನಾವು ಗೊತ್ತಿಲ್ಲದೆ ಎಷ್ಟೊಂದು ರೀತಿಯಲ್ಲಿ ನಾವು ತಗೋತಾ ಇರ್ತೀವಿ. ಈ ಎಣ್ಣೆಯಲ್ಲಿ ಕರಿಯೋದು ಇಷ್ಟೊಂದು ತೊಂದರೆನಾ ಡಾಕ್ಟ್ರೇ ಅಂತ ಕೇಳ್ತಾರೆ. ಖಂಡಿತ ಹೌದು. ಈ ಎಣ್ಣೆಯನ್ನ ನಾವು ಹೆಚ್ಚು ಬಿಸಿ ಮಾಡಿ ಕುದಿಸಿದಾಗ ಅದರಲ್ಲಿ ಇರುವಂತಹ ಫ್ಯಾಟ್, ಕೊಬ್ಬಿನ ಅಂಶ ಟ್ರಾನ್ಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಟ್ರಾನ್ಸ್ ಫ್ಯಾಟ್ ಅನ್ನುವಂಥದ್ದು ನಮ್ಮ ಕ್ಯಾಲರಿಗಳನ್ನು ಹೆಚ್ಚು ಮಾಡುತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ. ಅದಷ್ಟೇ ಅಲ್ಲದೆ ಅದು ನಮ್ಮ ರಕ್ತನಾಳಕ್ಕೆ ಒಳಗಡೆ ಡ್ಯಾಮೇಜ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಹೃದಯಾಘಾತ ಆಗುವಂಥದ್ದು, ಹೃದಯಕ್ಕೆ ಸಂಬಂಧಿತ ತೊಂದರೆ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಹೊಟ್ಟೆ ಬೊಜ್ಜು ಜಾಸ್ತಿ ಆಗುವಂಥದ್ದು, ಈ ಎಲ್ಲ ತೊಂದರೆಗಳಾಗುವಂಥದ್ದು ಎಣ್ಣೆಯಲ್ಲಿ ಕರೆದಿರುವಂಥ ಆಹಾರದಿಂದ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರವನ್ನು ಆದಷ್ಟು ಬಿಟ್ಬಿಡ್ಬೇಕು. ಎಲ್ಲಾ ರೀತಿಯಾದಂತಹ ಚಿಪ್ಸ್ ಅನ್ನ ಬಿಡಬೇಕು. ಈ ರೀತಿ ಎಣ್ಣೆಯಲ್ಲಿ ಕರೆದಿರುವಂತಹ ಬಜ್ಜಿ, ಪಕೋಡ, ಈ ಸ್ನಾಕ್ಸ್ ಗಳ ಬದಲು ಆರೋಗ್ಯಕರ ಆಪ್ಷನ್ಸ್ ಗಳನ್ನ ನಾವು ಹುಡುಕ್ಬೇಕು. ಏನೇನ್ ಮಾಡಬಹುದು? ರೋಸ್ಟ್ ಮಾಡಿರುವಂತಹ ಕಡಲೆಕಾಯಿಯನ್ನ ಉಪಯೋಗಿಸಬಹುದು, ರೋಸ್ಟ್ ಮಾಡಿರುವಂತಹ ಮಖಾನ ಅನ್ನ ತಗೋಬಹುದು, ಅಥವಾ ಈ ಜೋಳವನ್ನ ಬೇಯಿಸ್ಕೊಂಡು ನಾವು ತಿನ್ನಬಹುದು. ಇದೇ ರೀತಿ ಹಲವಾರು ಈ ಹೆಲ್ದಿ ಸ್ನಾಕ್ಸ್ ಯಾವುದು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. 20 ರೀತಿಯಾದಂತಹ ತಿಂಡಿಗಳು ಯಾವುದು ದೇಹ ತೂಕ ಇಳಿಸ್ಲಿಕ್ಕೆ ಸಾಧ್ಯ ಅಂತ. ಆ ವಿಡಿಯೋ ನೋಡ್ಕೊಂಡು ನಾವು ದಿನನಿತ್ಯ ತಗೊಳ್ಳುವಂತಹ ತಿಂಡಿಗಳನ್ನ ಯಾವುದು ದೇಹ ತೂಕ ಇಳಿಸ್ಲಿಕ್ಕೆ ಅದು ಪೂರಕವಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಹೆಚ್ಚು ನಾವು ರೋಸ್ಟ್ ಎಣ್ಣೆಯಲ್ಲಿ ಕರಿಯೋದ್ರ ಬದಲು
ರೋಸ್ಟ್ ಮಾಡುವಂಥದ್ದು ಅಥವಾ ಏರ್ ಫ್ರೈ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡ್ರೆ ಇನ್ನಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಎಂಟಿ ಕ್ಯಾಲರೀಸ್ಗಳು ಹೆಚ್ಚಾಗದೆ ನಾವು ಒಂದು ಪ್ಲೇಟ್ ಪಕೋಡ ಅಥವಾ ಒಂದು ಪ್ಲೇಟ್ ಬೋಂಡಾ ತಿಂದ್ರೆ ನಮಗೆ ಗೊತ್ತಿಲ್ಲದೆ 300ರಿಂದ 400 ಕ್ಯಾಲರೀಸ್ ತಿಂತಾ ಇರ್ತೀವಿ. ಅಂದ್ರೆ ಒಂದು ಊಟ ಮಾಡಿದಷ್ಟು ಕ್ಯಾಲರಿಗಳು ನಮ್ಗೆ ಗೊತ್ತಿಲ್ಲದೆ ಒಂದು ಪ್ಲೇಟ್ ಬೋಂಡಾದಲ್ಲಿ ಬಂದ್ಬಿಡುತ್ತೆ. ಸೊ ಈ ರೀತಿ ಮಾಡೋದನ್ನ ನಾವು ನಿಲ್ಲಿಸಬೇಕು. ಅದರಿಂದ ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮೂರನೇದು ಬೇಕರಿಯಲ್ಲಿ ಮಾಡಿರುವಂತಹ ಆಹಾರಗಳು. ನಾವು ಟೀ ಕಾಫಿ ಕುಡಿಬೇಕಾದ್ರೆ, ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ ಬ್ರೆಡ್ ತಿಂತೀವಿ, ಬಿಸ್ಕೆಟ್ ಅನ್ನ ತಿಂತೀವಿ, ಪಫ್ಸ್ ತಿಂತೀವಿ, ಕೇಕ್ ತಿಂತೀವಿ. ಬೇಕರಿಯಲ್ಲಿರುವಂತಹ ಹಲವಾರು ಬೇರೆ ಬೇರೆ ರೀತಿಯಾದಂತಹ ಐಟಮ್ಸ್ ಗಳನ್ನ ನಾವು ಗೊತ್ತಿಲ್ಲದೆ ಬೇರೆ ಬೇರೆ ಒಕೇಶನ್ಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅದನ್ನ ತಿಂತಾ ಇರ್ತೀವಿ. ಈ ಬೇಕರಿಯಲ್ಲಿ ಮಾಡಿರುವಂತಹ ಬಿಸ್ಕೆಟ್ ಆಗಿರ್ಲಿ, ಬೇರೆ ಯಾವುದೇ ಐಟಮ್ ಎಲ್ಲ ಆಗಿರ್ಲಿ, ಅದರಲ್ಲಿ 3 ಪದಾರ್ಥಗಳಿರುತ್ತೆ. ಒಂದು ಮೈದಾ, ಇದು ರಿಫೈನ್ಡ್ ಫ್ಲೋರ್, ಅದರಲ್ಲಿ ಯಾವುದೇ ರೀತಿಯಾದಂತಹ ನಾರಿನ ಅಂಶ ಇರೋದಿಲ್ಲ, ಸಡನ್ ಆಗಿ ಬ್ಲಡ್ ಶುಗರ್ ಜಾಸ್ತಿ ಮಾಡುತ್ತೆ. ಇನ್ನೊಂದು ಸಕ್ಕರೆ, ಅದರಿಂದ ಎಂಟಿ ಕ್ಯಾಲರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಮೂರನೇದು ವನಸ್ಪತಿ ಅಥವಾ ಡಾಲ್ಡಾ, ಹೈಡ್ರೋಜನೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ. ಅದು ನಮ್ಮ ರಕ್ತನಾಳಕ್ಕೆ ತೊಂದರೆ ಕೊಡುತ್ತೆ. ಸೊ ಇದು 3 ಬಹಳ ಡೇಂಜರ್ ಹೊಟ್ಟೆ ಬೊಜ್ಜಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಟೀ ಕಾಫಿ ಕುಡಿಬೇಕಾದ್ರೆ ಎಷ್ಟೇ ಒಳ್ಳೆ ಬಿಸ್ಕೆಟ್ ಅಂತ ನಾವು ತಗೊಂಡ್ರು, ಎಷ್ಟೇ ಕಾಸ್ಟ್ಲಿ ಬಿಸ್ಕೆಟ್ ಅಂತ ತಗೊಂಡ್ರು, ಅದರಲ್ಲಿ ಈ 3 ಐಟಮ್ ಇರೋದ್ರಿಂದ ನಮ್ಮ ದೇಹದ ತೂಕ ಹೆಚ್ಚು ಮಾಡ್ಲಿಕ್ಕೆ, ಹೊಟ್ಟೆ ಬೊಜ್ಜನ್ನ ಹೆಚ್ಚು ಮಾಡ್ಲಿಕ್ಕೆ ಅದು ಕೆಲಸ ಮಾಡುತ್ತೆ ಹೊರತು ಅದರಿಂದ ನಾವು ತೂಕ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ರಸ್ಕ್ ತಿಂತಾ ಇದ್ದೀನಿ, 2 ಬಿಸ್ಕೆಟ್ ತಿಂತೀನಿ ಅಂದ್ರೂ ಕೂಡ ಅದರಿಂದ ನಮ್ಗೆ ಹಾನಿನೇ ಜಾಸ್ತಿ ಉಪಯೋಗಕ್ಕಿಂತ. ಸೊ ಅದಕ್ಕೋಸ್ಕರ ನಾವು ಒಳ್ಳೆಯ ಆರೋಗ್ಯಕರ ಸ್ನಾಕ್ ಗಳನ್ನ ತಿನ್ನುವಂಥದ್ದು ಒಳ್ಳೇದು. 4ನೇದು ಇನ್ಸ್ಟೆಂಟ್ ನೂಡಲ್ಸ್ ಮತ್ತು ಪ್ಯಾಕೇಜ್ ಮಾಡಿರುವಂತಹ ಆಹಾರಗಳು. ನಮ್ಮ ಮನೆಯಲ್ಲಿ ಶಾಲೆಯಿಂದ ಮಕ್ಕಳು ಬಂದ ತಕ್ಷಣ 2 ನಿಮಿಷದಲ್ಲಿ ಮಾಡುವಂತಹ ಇನ್ಸ್ಟೆಂಟ್ ನೂಡಲ್ಸ್ ಅನ್ನ ಮಾಡ್ಕೊಡ್ತೀವಿ. ಅಥವಾ ಬ್ಯಾಚುಲರ್ಸ್ ಆಗಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಯಾರು ಇಲ್ಲ, ಮನೇಲೆ ಒಬ್ಬರೇ ಅಡುಗೆ ಮಾಡ್ಕೋಬೇಕು ಅಂತ ತಕ್ಷಣ ಈ ಕಪ್ ನೂಡಲ್ಸ್ ಅನ್ನ ತಿನ್ನುವಂಥದ್ದು ಇರಬಹುದು. ಅಥವಾ ಈಗ ಫ್ರೋಸನ್ ಕೆಲವೊಂದು ಆಹಾರಗಳು ಸಿಗುತ್ತೆ, ಎಲ್ಲ ರೆಡಿ ಟು ಈಟ್ ಸಿಗುತ್ತೆ, ನೀರು ಹಾಕಿ ಬಿಸಿ ಮಾಡಿದ ತಕ್ಷಣ ತಿನ್ನುವಂಥದ್ದು. ಇದೆಲ್ಲದರಲ್ಲೂ ಈ ಹೆಚ್ಚು ಸೋಡಿಯಂ ಅಂಶ ಇರುತ್ತೆ, ಅದು ನೀರನ್ನ ವಾಟರ್ ರಿಟೆನ್ಷನ್ ಮಾಡುತ್ತೆ. ಜೊತೆಗೆ MSG ಅನ್ನುವಂತಹ ಕೆಮಿಕಲ್ ಇರುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಮತ್ತೆ ಅದನ್ನ ತಿನ್ಬೇಕು ಅನ್ನುವಂಥದ್ದು ಅಡಿಕ್ಷನ್ ಆಗುವಂತಹದ್ದು. ಅದು ನಮ್ಗೆ ಗೊತ್ತಿಲ್ಲದೆ ಕೆಲವೊಂದಿಷ್ಟು ಆರ್ಟಿಫಿಷಿಯಲ್ ಫ್ಲೇವರ್ಸು, ಕೆಲವೊಂದು ಕೆಮಿಕಲ್ ಗಳನ್ನ ಆಡ್ ಮಾಡಿರ್ತಾರೆ. ಸೊ ಅದರಿಂದ ನಮ್ಮ ದೇಹಕ್ಕೆ ಹಾನಿಗಳೇ ಹೆಚ್ಚು. ನಾವು ಈ ಬೇಗ ಆಗುತ್ತೆ ಅಂತ ಎರಡು ನಿಮಿಷದಲ್ಲಿ ಆಗುತ್ತೆ ಅಂತ ಮಾಡುವಂತಹ ಈ ನೂಡಲ್ಸ್ ಅಲ್ಲಿ ಮತ್ತೆ ಎಣ್ಣೆ ಹಾಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಯಾವುದೇ ಪೋಷಕಾಂಶಗಳು ಸಿಗೋದಿಲ್ಲ. ಅದ್ರ ಬದಲು ನಾವು ವೆಜಿಟೇಬಲ್ ಉಪ್ಮಾ ಮಾಡ್ಕೋಬಹುದು, ಈ ಅವಲಕ್ಕಿ ಬೇರೆ ಬೇರೆ ತರಕಾರಿ ಹಾಕಿ ಅವಲಕ್ಕಿ ಮಾಡ್ಕೋಬಹುದು, ಈ ವೆಜಿಟೇಬಲ್ ಓಟ್ಸ್ ಹಾಕೊಂಡು ತರಕಾರಿಗಳನ್ನ ಹಾಕೊಂಡು ತಿನ್ಬಹುದು. ಸೊ ಇದರಿಂದ ಇನ್ನಷ್ಟು ಹೆಚ್ಚು ನಮ್ಮ ಮನೆಯಲ್ಲಿ ಮಕ್ಕಳಿಗೆ, ಬೇರೆ ಎಲ್ಲರಿಗೂ ಹೆಚ್ಚು ಪೋಷಕಾಂಶಗಳು ಸಿಗುತ್ತೆ. 2 ನಿಮಿಷದಲ್ಲಿ ನೂಡಲ್ಸ್ ಮಾಡ್ಬೋದು, ಆದ್ರೆ ಅದರಿಂದ ಬಂದಿರುವಂತಹ ಬೊಜ್ಜನ್ನ ಕರಗಿಸ್ಲಿಕ್ಕೆ 2 ತಿಂಗಳಕ್ಕಿಂತ ಜಾಸ್ತಿ ಬೇಕು. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. 5ನೇದು ರಾತ್ರಿ ಹೊತ್ತು ನಾವು ತಿನ್ನುವಂತಹ ಅನ್ನ. ನಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ನಮ್ಗೆ ಊಟ ಅಂದ ತಕ್ಷಣ ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಅನ್ನ ಸಾಂಬಾರ್ ರಸಂ ಹೆಚ್ಚಿನವರು ಇದನ್ನೇ ತಿನ್ನೋದು. ಆದ್ರೆ ರಾತ್ರಿ ಹೊತ್ತು ನಾವು ಹೆಚ್ಚು ಅನ್ನ ತಗೊಂಡ ತಕ್ಷಣ, ಬಿಳಿ ಅನ್ನ ಹೆಚ್ಚು ತಗೊಂಡ ತಕ್ಷಣ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿರುತ್ತೆ, ಸಡನ್ ಆಗಿ ರಕ್ತದಲ್ಲಿ ಶುಗರ್ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ರಾತ್ರಿ ನಾವು ತಗೊಂಡ ತಕ್ಷಣ ಮಲ್ಕೊಳ್ಳೋದ್ರಿಂದ ನಮ್ಮ ದೇಹ ಅದನ್ನ ಕರಗಿಸ್ಲಿಕ್ಕೆ ಅಥವಾ ಆ ಶುಗರ್ ಅನ್ನ ಕರಗಿಸ್ಲಿಕ್ಕೆ ಯಾವುದೇ ರೀತಿ ಇಲ್ಲದೆ ಇರೋದ್ರಿಂದ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ, ನಮ್ಮ ತೂಕ ನಮ್ಗೆ ಗೊತ್ತಿಲ್ಲದೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ರಾತ್ರಿ ಹೊತ್ತು ಅನ್ನ ತಿನ್ನುವಂಥದ್ದು ತಪ್ಪು. ಅದರ ಬದಲು ಹೆಚ್ಚು ಪ್ರೋಟೀನ್ ಇರುವಂತಹ ಆಹಾರ ತಗೋಬಹುದು, ಹೆಚ್ಚು ಫೈಬರ್, ನಾರಿನ ಅಂಶ ಇರುವಂತಹ ತಗೋಬಹುದು. ಅನ್ನದ ಬದಲು ನಾವು ಅದರ ಬದಲು ನವಣೆ ಅಕ್ಕಿಯನ್ನ ಅಥವಾ ಸಿರಿ ಧಾನ್ಯಗಳನ್ನ ಬಳಸೋದು, ರಾಗಿ ಮುದ್ದೆಯನ್ನ ಬಳಸುವಂತಹದ್ದು, ಸಣ್ಣ ದೋಸೆ, ಬೇರೆ ಬೇರೆ ರೀತಿಯಾದಂತಹ ದೋಸೆಗಳನ್ನು ಮಾಡಿಕೊಂಡು ತರಕಾರಿ ಪಲ್ಯದ ಜೊತೆಗೆ ಇದನ್ನ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಆ ಸಕ್ಕರೆ ಪ್ರಮಾಣ ಮೇಂಟೈನ್ ಮಾಡ್ಬೋದು. ಅನ್ನ ನಮ್ಮ ವೈರಿ ಅಲ್ಲ, ಆದ್ರೆ ನಾವು ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ಯಾವ ಹೊತ್ತಿಗೆ ತಿಂತೀವಿ, ಎಷ್ಟೊತ್ತಿಗೆ ತಿಂತೀವಿ ಅನ್ನೋಂಥದ್ದು ಬಹಳ ಮುಖ್ಯ. ರಾತ್ರಿ ಹೊತ್ತು ಅನ್ನೋದ್ರ ಬದಲು ಮಧ್ಯಾಹ್ನ ಹೊತ್ತು ಅನ್ನ ತಗೊಂಡ್ರೆ ನಾವು ಅದನ್ನ ಕೆಲಸ ಮಾಡ್ಕೊಂಡಿದ್ದಾಗ ಆ ಮಧ್ಯಾಹ್ನ ಹೊತ್ತು ಊಟ ಮಾಡಿದ್ಮೇಲೆ ಕೆಲಸ ಮಾಡೋದ್ರಿಂದ ಆ ಸಕ್ಕರೆ ಪ್ರಮಾಣವನ್ನ ಹೆಚ್ಚು ಬೇಗ ಖರ್ಚು ಮಾಡ್ಬೋದು. ರಾತ್ರಿ ಅನ್ನ ಅಷ್ಟು ಒಳ್ಳೇದಲ್ಲ. 6ನೇದು ಉಪ್ಪಿನಕಾಯಿ ಮತ್ತು ಹಪ್ಪಳ. ನಮ್ಮಲ್ಲಿ ಊಟ ಉಪ್ಪಿನಕಾಯಿ ಮತ್ತು ಹಪ್ಪಳ ಇಲ್ಲದೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಅರೆ, ಉಪ್ಪಿನಕಾಯಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನ ನಾವು ಹೆಚ್ಚು ಮಾಡ್ಕೋತಿದೀವ ಡಾಕ್ಟ್ರೆ ಅಂತ ಕೇಳ್ಬೋದು. ಖಂಡಿತ ಹೌದು. ಉಪ್ಪಿನಕಾಯಲ್ಲಿ ಹೆಚ್ಚು ಉಪ್ಪಿರುತ್ತೆ ಮತ್ತು ಎಣ್ಣೆ ಇರುತ್ತೆ. ಉಪ್ಪು ನಮ್ಮ ದೇಹದಲ್ಲಿ ವಾಟರ್ ರಿಟೆನ್ಷನ್ ಮಾಡುತ್ತೆ, ಹೆಚ್ಚು ಬ್ಲಡ್ ಪ್ರೆಷರ್ನ ಹೆಚ್ಚು ಮಾಡ್ಬೋದು, ಬ್ಲೋಟಿಂಗ್, ಹೊಟ್ಟೆ ಉಬ್ಬರ ಬರುವಂಥದ್ದು ಹೆಚ್ಚಾಗ್ತಾ ಹೋಗ್ಬೋದು. ಕೆಲವೊಬ್ಬರಿಗೆ ಉಪ್ಪಿನಕಾಯಿ ಜಾಸ್ತಿ ತಿನ್ನುವಂಥ ಅಭ್ಯಾಸ ಇರುತ್ತೆ, ಅದು ತಪ್ಪು. ಅದ್ರ ಜೊತೆಗೆ ಹಪ್ಪಳ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಅದನ್ನ ನಾವು ಎಣ್ಣೆಯಲ್ಲೇ ಕರಿತೀವಿ, ಮತ್ತೆ ರೀಯೂಸ್ ಮಾಡಿರುವಂತಹ ಎಣ್ಣೆಯಲ್ಲಿ ಮತ್ತೆ ಕರಿತೀವಿ. ಅದರಿಂದ ನಮಗೆ ಕ್ಯಾಲರಿಗಳು ಮಾತ್ರ ಹೆಚ್ಚಾಗುತ್ತೆ ಬಿಟ್ರೆ ಅದರಿಂದ ಯಾವುದೇ ರೀತಿ ಬೇರೆ ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ. ಸೊ ಅದ್ರ ಬದಲು ನಾವು ರೋಸ್ಟ್ ಮಾಡಿರುವಂತಹ, ಏರ್ ಫ್ರೈ ಮಾಡಿರುವಂತಹ ಹಪ್ಪಳವನ್ನ ಬಳಸಬಹುದು. ಈ ಉಪ್ಪಿನಕಾಯಿಯನ್ನ ಜಾಸ್ತಿ ತಿನ್ನೋದ್ರ ಬದಲು ಈ ಸೊಪ್ಪಿನ
ಚಟ್ನಿಯನ್ನ ಮಾಡ್ಕೊಂಡು ತಿನ್ಬೋದು. ಸೊ ಈ ರೀತಿ ಆರೋಗ್ಯಕರವಾಗಿ ನಾವು ಈ ನಂಚಿಕೊಳ್ಳುವಂತಹ ಕೆಲವೊಂದು ಸ್ನಾಕ್ಸ್ಗಳನ್ನ ಮಾಡೋದನ್ನ ಬಳಸ್ಬೋದು. ಯಾವತ್ತೋ ಒಂದಿನ ಹಪ್ಪಳ ತಿಂದ್ರೆ ತೊಂದರೆ ಇಲ್ಲ, ಆದ್ರೆ ದಿನಾ ಊಟಕ್ಕೆ ಹಪ್ಪಳ ಬೇಕು, ದಿನಾ ಉಪ್ಪಿನಕಾಯಿ ಜಾಸ್ತಿ ಬೇಕು ಅನ್ನೋರು ಇರ್ತಾರೆ. ಅದು ನಾವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು. 7ನೇದು ಸಕ್ಕರೆ ಹಾಕಿರುವಂತಹ ಟೀ ಮತ್ತು ಕಾಫಿ. ನಮ್ಮಲ್ಲಿ ಪ್ರತಿ ಸಲ ಫಿಲ್ಟರ್ ಕಾಫಿ ಆಗಿರ್ಬೋದು, ಟೀ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 2ರಿಂದ 3 ಹೊತ್ತಾದ್ರೂ ಟೀ ಕಾಫಿ ನಾವು ಪ್ರತಿದಿನ ಹೆಚ್ಚಿನವರು ಬಳಸ್ತೀವಿ. ಅಂದ್ರೆ ಭಾರತದಲ್ಲಿ ಮಾತ್ರ ನಾವು ಈ ಟೀ ಕಾಫಿಗೆ ಸಕ್ಕರೆ ಹಾಕೊಂಡು ಕುಡಿಯುವಂಥದ್ದು. ಹೆಚ್ಚಿನ ಬೇರೆ ದೇಶಗಳಲ್ಲಿ ಈ ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಅನ್ನು ಕುಡಿತಾರೆ, ಅಥವಾ ಹಾಲು ಹಾಕದೆ ಸಕ್ಕರೆ ಹಾಕದೆ ಟೀ ಕಾಫಿಯನ್ನು ಬಳಸೋದು ಜಾಸ್ತಿ. ನಾವು ಏನಾಗುತ್ತೆ ಡಾಕ್ಟ್ರೆ, ನಮ್ಗೆ ಸ್ವಲ್ಪ ಮಾತ್ರ ಸಕ್ಕರೆ ಹಾಕೋದಿಲ್ಲ ಟೀ ಕಾಫಿಗೆ, ಸಣ್ಣ 2 ಚಮಚ ಅಷ್ಟೇ ಸಕ್ಕರೆ ಹಾಕೋತೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಆದ್ರೆ ನಾವು ಲೆಕ್ಕ ಮಾಡಿ ನೋಡಿದ್ರೆ 2 ಸಣ್ಣ ಚಮಚದಲ್ಲಿ 35 ಕ್ಯಾಲರಿಗಳಿರುತ್ತೆ. ಸಕ್ಕರೆ ಒಂದು ದಿನದಲ್ಲಿ ನೀವು 3 ಸಲ ಕುಡಿತೀರಿ ಅಂತಂದ್ರೆ 100 ಕ್ಯಾಲರಿ ಸುಲಭವಾಗಿ ಆಗ್ಬಿಡುತ್ತೆ. ಅದೇ ಎಕ್ಸ್ಟ್ರಾ ಸಕ್ಕರೆ ನಮ್ಗೆ ಕಣ್ಣಿಗೆ ಕಾಣಿಸದೇ ಇರುವಂತ ಸಕ್ಕರೆಯಿಂದ. ಅಂದ್ರೆ 1 ವರ್ಷದಲ್ಲಿ 36,000 ಕ್ಯಾಲರಿಗಳಾಗುತ್ತೆ. ಅಂದ್ರೆ ಸುಲಭವಾಗಿ ನಾವೊಂದು 5 kg ಹೊಟ್ಟೆ ಬೊಜ್ಜು ನಮ್ಗೆ ಈ ಟೀ ಕಾಫಿಯಲ್ಲಿ ನಮಗೆ ಕಾಣಿಸದೇ ಇರುವಂತ ಶುಗರ್ ಇಂದನೇ ಬರ್ತಾ ಇದೆ ಅಂತ ಅನ್ಕೋಬಹುದು. ನೀವ್ ಅನ್ಕೊಂಡಿರ್ಬೋದು, ಟೀ ಕಾಫಿ ಬಿಡೋದು ಅಷ್ಟು ಸುಲಭನಾ ಡಾಕ್ಟ್ರೆ, ನನ್ಗೆ ಅದಕ್ಕೆ ಎಡಿಕ್ಟ್ ಆಗ್ಬಿಟ್ಟಿದ್ದೀನಿ ಟೀ ಕಾಫಿಗೆ ಅಂತ. ಆದ್ರೆ ನೀವ್ ಎಡಿಕ್ಟ್ ಆಗಿರೋದು ಟೀ ಕಾಫಿಗಲ್ಲ, ಟೀ ಕಾಫಿಯಲ್ಲಿ ಒಳಗಡೆ ಇರುವಂತಹ ಸಕ್ಕರೆಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದ್ರ ಬದಲು ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಅದನ್ನು ಕುಡಿಯುವಂತಹ ಅಭ್ಯಾಸ ಇಟ್ಕೋಬಹುದು, ಹರ್ಬಲ್ ಟೀ ಅನ್ನು ಕುಡಿಯುವಂತಹ ಅಭ್ಯಾಸ ಇಟ್ಕೋಬಹುದು. ಅಥವಾ ನಾವು ಸುಲಭವಾಗಿ ಅದರ ಬದಲು ಬೇರೆ ಬೇರೆ ಆರೋಗ್ಯಕರ ಸ್ನಾಕ್ಸ್ ಗಳನ್ನ ತಗೊಂಡು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆರೋಗ್ಯಕರ ವಸ್ತುಗಳು ಯಾವುದು ಅಂತ ಅರ್ಥ ಮಾಡ್ಕೊಂಡು ಈ ರೀತಿಯಾದಂತಹ ಆಡೆಡ್ ಶುಗರ್ ಅನ್ನ ನಾವು ಕಡಿಮೆ ಮಾಡ್ಕೊತಾ ಬಂದಾಗ ಸುಲಭವಾಗಿ ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು. ಈ 7 ಆಹಾರಗಳನ್ನ ಒಟ್ಟಿಗೆ ಬಿಡೋದು ಸುಲಭ ಖಂಡಿತ ಅಲ್ಲ. 2 ಅಥವಾ 3 ನಾವು ಸೆಲೆಕ್ಟ್ ಮಾಡೋಣ, ನನಗೆ ಯಾವ್ದು ಸುಲಭವಾಗಿ ಬಿಡಕ್ ಆಗುತ್ತಾ ಅಂತ. ನಂತರ ಅದನ್ನ 2 ವಾರ ಮಾಡಿದ ನಂತರ ನನ್ನಲ್ಲಾಗುವಂತಹ ಬದಲಾವಣೆ, ಪರಿವರ್ತನೆಯನ್ನ ನೋಡ್ಕೊಂಡು ನನಗೆ ಇನ್ನಷ್ಟು ಉತ್ತೇಜನ ಸಿಗ್ತಾ ಹೋಗುತ್ತೆ, ಮುಂದುವರಿತಾ ಹೋಗೋಣ. ಡಾಕ್ಟ್ರೆ ಏನ್ ತಿನ್ಬಾರ್ದು ಅಂತ ಹೇಳಿದ್ರಿ, ಏನ್ ಮಾಡ್ಬೇಕು, ತೂಕ ಇಳಿಸ್ಬೇಕಾದ್ರೆ ಏನ್ ತಿನ್ಬೇಕು, ಏನ್ ವ್ಯಾಯಾಮ ಮಾಡ್ಬೇಕು, ಯಾವ ರೀತಿ ದಿನಚರಿ ಇರ್ಬೇಕು ಅಂತ ನೀವು ಕೇಳ್ಬೋದು. ಈ ಪ್ರಶ್ನೆಯನ್ನ ನನಗೆ ಹಲವಾರು ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು 21 ದಿನದ ಒಂದು ಹೊಸ ಪ್ರೋಗ್ರಾಮ್ ಅನ್ನ ಮಾಡಿದ್ದೀನಿ. ಇದೇ ದಸರಾ ಅಂದ್ರೆ ವಿಕ್ಟ್ರಿ ಆಫ್ ಗುಡ್ ಓವರ್ ಈವಿಲ್ ಅಂತ ಹೇಳ್ತೀವಿ. ಅಂದ್ರೆ ಕೆಟ್ಟದ್ರ ಮೇಲೆ ಒಳ್ಳೆಯದ್ರ ವಿಜಯ ಅಂತ, ವಿಜಯದಶಮಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ದಸರಾದ ಮೊದಲನೇ ದಿನ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಆರೋಗ್ಯಕ್ಕೆ ತೊಂದರೆ ಕೊಡುವಂತಹ ಅಭ್ಯಾಸಗಳನ್ನ ಬಿಟ್ಟು ಒಳ್ಳೆಯ ಆರೋಗ್ಯದ ಕಡೆ ಹೋಗ್ಲಿಕ್ಕೆ ಮೊದಲು ನಮ್ಮ ದೇಹ ತೂಕವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದು. 21 ದಿನದ ಕಾರ್ಯಕ್ರಮ, 21 ದಿನದ ಒಂದೊಂದು ವಿಡಿಯೋ ಇರುತ್ತೆ. ಅದರಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡ್ಲಿಕ್ಕೆ PDF ಗಳಿರುತ್ತೆ. ಯಾವ ಆಹಾರವನ್ನ ಬಿಡಬೇಕು, ಅದರ ಬದಲು ಏನ್ ತಿನ್ಬೇಕು, ನನಗೆ 1 ವಾರ ಯಾವ ರೀತಿ ಆಹಾರವನ್ನ ತಗೋಬೇಕು ಅನ್ನೋದ್ರ ಬಗ್ಗೆ PDF ಇರುತ್ತೆ. ಇದರಲ್ಲಿ ಆಕ್ಷನ್ ಅಂದ್ರೆ ನಾನು ಕೇವಲ ವಿಡಿಯೋ ನೋಡೋದಷ್ಟೇ ಅಲ್ಲ, ನಾನ್ ಹೇಗ್ ಮಾಡಬಹುದು, ನನ್ನಲ್ಲಿ ಏನ್ ಬದಲಾವಣೆಗಳಾಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡ್ಲಿಕ್ಕೆ ಒಂದು ಟ್ರ್ಯಾಕರ್ ಅನ್ನ ನಾನು ಡೆವಲಪ್ ಮಾಡಿದ್ದೀನಿ. ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ 22 ಸೆಪ್ಟೆಂಬರ್ ಸೋಮವಾರ ಸಂಜೆ 7 ಗಂಟೆಗೆ, ದಸರಾದ ಮೊದಲನೇ ದಿನ 7 ಗಂಟೆಗೆ ನನ್ನ ಚಾನೆಲ್ ನಲ್ಲಿ ಈ ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ನಿಮ್ಮ ಕ್ಯಾಲೆಂಡರ್ ಅಲ್ಲಿ, ನಿಮ್ಮ ಮೊಬೈಲ್ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಜೀವನದಲ್ಲಿ ಬ್ಯುಸಿ ಆಗಿರುವಂತಹ ಎಲ್ಲರೂ ಕೂಡ 21 ದಿನಗಳಲ್ಲಿ ಹೇಗೆ ನಮ್ಮ ಮನೆಯಲ್ಲೇ ಮಾಡಿರುವಂತಹ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು, ವಾಕಿಂಗ್ ಮಾಡಿ, ಸರಿಯಾದ ರೀತಿಯಲ್ಲಿ ಮನೆಯಲ್ಲೇ ಸ್ವಲ್ಪ ಹೊತ್ತಲ್ಲಿ ವ್ಯಾಯಾಮಗಳನ್ನ ಮಾಡಿಕೊಂಡು, ನಮ್ಮ ಜೀವನ ಶೈಲಿಗಳನ್ನ ಬದಲಾವಣೆ ಮಾಡಿಕೊಂಡು ಆರೋಗ್ಯಕರ ಜೀವನ ಶೈಲಿಗಳಿಗೆ ಹೋಗಿ ದೇಹ ತೂಕ ಹೇಗೆ ಇಳಿಸಬಹುದು ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು ಅಂದ್ರೆ ಈ ಪ್ರೋಗ್ರಾಮ್ ಅನ್ನ ನೀವು ಜಾಯಿನ್ ಆಗ್ಬೇಕು. ಇವತ್ತಿನ ಈ ವಿಡಿಯೋದಲ್ಲಿ 7 ಯಾವ ಆಹಾರಗಳನ್ನ ತಿನ್ನಬಾರದು ಅಂತ ನಾವು ತಿಳ್ಕೊಂಡಿದೀವಿ. ಅದರಲ್ಲಿ ನಿಮಗೆ ಯಾವ್ದನ್ನ ನೀವು ಬಿಡ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕೆ ನಿಮ್ಗೆ ಇನ್ನಷ್ಟು ಬದ್ಧತೆ ಹೆಚ್ಚಾಗ್ತಾ ಹೋಗುತ್ತೆ, ನಿಮ್ಮ ಒಳಗಡೆಯಿಂದ ಉತ್ತೇಜನ ಸಿಗುತ್ತೆ, ನಾನು ಇದನ್ನ ಬಿಡ್ತೀನಿ ಅಂತ ಆ ಬದ್ಧತೆ ಹೆಚ್ಚಾಗುತ್ತೆ. ಅಥವಾ ನನಗೆ ಇದು ಬಿಡಕ್ ಕಷ್ಟ ಆಗುತ್ತೆ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ಹೇಗೆ ಬಿಡ್ಬೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಬೇರೆಯವ್ರಿಗೆ ತೋರಿಸಿ, ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ, ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡೋಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.